ಪ್ರಿಯ ವೀಕ್ಷಕರೇ ನಮಸ್ಕಾರ. ವಿಚಾರ ಏನಪ್ಪ ಅಂದರೆ, ತಮಿಳುನಾಡಲ್ಲಿ ಟಿ ವಿ ಕೆ ಪಕ್ಷ ಭರ್ಜರಿ ಜಯಗಳಿಸಿದೆ. 107 ಸೀಟು ಬಂದು ತಮಿಳುನಾಡರಿಗಿಂತ ನಮ್ಮ ಕರ್ನಾಟಕದವರೇ ಸಿಕ್ಕಾಪಟ್ಟೆ ಸಂಭ್ರಮ ಪಟ್ಟರು. ಯಾಕಂದರೆ ನಮ್ಮ ರಾಜ್ಯದಕ್ಕಿಂತ ಪಕ್ಕದ ರಾಜ್ಯದವರು ಏನೇ ಮಾಡಲಿ ಇಲ್ಲಿ ಸಿಕ್ಕಾಪಟ್ಟೆ ಪ್ರಚಾರ. ನಮ್ಮ ಕರ್ನಾಟಕದಲ್ಲಿ ಹರಿದು ಊರು ಬಾಗಿಲಾಗವೆ. ಅದು ಸಮಸ್ಯೆ ಬಗ್ಗೆ ಯಾರು ಕೇಳ್ತಾ ಇಲ್ಲ, ಯಾರು ಮಾತಾಡ್ತಾ ಇಲ್ಲ. ಆದರೆ ಇವತ್ತು ತಮಿಳುನಾಡು ಬಗ್ಗೆ ಇವತ್ತು ಭಯಂಕರ ಏನು ಗೆದ್ದುಬಿಟ್ಟವರೇ. ಸಾಧನೆ ಮಾಡಿದ್ದಾರೆ. ಅವರೇ ತಮಿಳುನಾಡು ಜನ ಓಟ್ ಹಾಕಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಆಗುತ್ತಾ? ಸಾಧ್ಯನೇ ಇಲ್ಲ. ಆ ಥರ ಒಬ್ಬರಿಗೆ ಓಟ್ ಹಾಕೋಕ್ಕೆ ನಮ್ಮ ಕರ್ನಾಟಕದಲ್ಲಿ ಸಾಧ್ಯನೇ ಇಲ್ಲ. ತಮಿಳುನಾಡರು ಕೂಡ ಅಭಿವೃದ್ಧಿಗೋಸ್ಕರ ಓಟ್ ಹಾಕಿಲ್ಲ. ತಮಿಳುನಾಡು ಚೆನ್ನಾಗಿರಬೇಕು, ತಮಿಳುನಾಡರ ರಸ್ತೆ ಚೆನ್ನಾಗಿರಬೇಕು, ತಮಿಳುನಾಡು ಆಸ್ಪತ್ರೆ ಚೆನ್ನಾಗಿರಬೇಕು, ಆ ತಮಿಳುನಾಡವ್ರಿಗೆ ತಮಿಳುನಾಡಲ್ಲೇ ಕೆಲಸ ಮಾಡಬೇಕು ಅಂತ ಓಟ್ ಹಾಕಿಲ್ಲ. ತಮಿಳುನಾಡರು ಕೂಡ ಪುಕ್ಸಟ್ಟೆಗೆ ಓಟ್ ಹಾಕಿರೋದು. ಯಾರು ಕೂಡ ತಮಿಳುನಾಡು ಚೆನ್ನಾಗಿರಬೇಕು, ತಮಿಳುನಾಡು ಒಳ್ಳೆ ಅಭಿವೃದ್ಧಿ ಆಗಬೇಕು ಅಂತೇಳಿ ತಮಿಳುನಾಡರು ಕೂಡ ಓಟ್ ಹಾಕಿಲ್ಲ. ತಮಿಳುನಾಡಿನಲ್ಲಿ ವಿಜಯ್ ಅವರು ಎಷ್ಟು ಪುಕ್ಸಟ್ಟೆ ಭರವಸೆಗಳನ್ನು ಕೊಟ್ಟಿದ್ದಾರೆ. ಇದನ್ನು ಸ್ವಲ್ಪ ಓದ್ತೀನಿ, ಕೇಳಿಸ್ಕೊಳ್ಳಿ. ಯಾಕಂದರೆ ತಮಿಳುನಾಡಿನ ಅಲ್ಲಿ ಇರ್ತಕ್ಕಂಥ ಅವರು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ರು ಚುನಾವಣೆಯಲ್ಲಿ. ಅಂದರೆ ಸಿನಿಮಾದಲ್ಲಿ ಮುಖ್ಯಮಂತ್ರಿ ಆಗೋದೇ ಬೇರೆ, ರಿಯಲಾಗಿ ಮುಖ್ಯಮಂತ್ರಿ ಆಗೋದೇ ಬೇರೆ. ನೋಡಿ, ಇಲ್ಲಿ ಅವರು ಘೋಷಣೆ ಮಾಡಿರೋದು ಇಷ್ಟು ಸಿಕ್ಕಾಪಟ್ಟೆ ಪಟ್ಟಿಗಳು ಹೇಳ್ಕೊಂತ ಹೋದರೆ ಅದು ಹೆಂಗೆ ಅವರು ನಮ್ಮ ಕರ್ನಾಟಕದಲ್ಲಿ ಸರಿಯಾಗಿ 5 ನೆಟ್ಟೆ ಕೊಡೋಕ್ಕಾಯ್ತಿಲ್ಲ. ನಮ್ಮ ಕರ್ನಾಟಕದಲ್ಲಿ 5 ಘೋಷಣೆ ಮಾಡಿದಾರಲ್ಲ, ಅದನ್ನೇ ನೆಟ್ಟಿಗೆ ಇವ್ರ ಕೈಲೇ ಕೊಡೋಕ್ಕಾಗ್ತಾಯಿಲ್ಲ. ಇನ್ನು ಇವರು ತಮಿಳ್ನಾಡಲ್ಲಿ ಕೊಡ್ತಾರಾ? ಇನ್ನು ತಮಿಳ್ನಾಡೆಲ್ಲ ಬಂದು ಇಷ್ಟೆಲ್ಲ ಕೊಡೋಂಗಿದ್ರೆ ನಮ್ಮ ಕರ್ನಾಟಕದಲ್ಲಿ ಯಾಕೆ ಕೆಲಸ ಮಾಡಬೇಕು? ಎಲ್ಲ ಹೋಗಿ ಅಲ್ಲೇ ಇರ್ಬೋದಲ್ವಾ? ಇದೆಲ್ಲ ಬರೇ ಸುಳ್ಳು ಭರವಸೆಗಳು ಅಂತ. ಏನು ಕೊಡಲಿ, ಅವರು ಬೇಡ ಅನ್ನಲ್ಲ. ಅವ್ರ ರಾಜ್ಯ ಅವರಿಷ್ಟ ಏನಾರು ಮಾಡ್ಕೊಂಡು ಹೋಗಲಿ. ಇವತ್ತು ಎಲ್ಲ ಅವ್ರ ಬಗ್ಗೆನೇ ಮಾತಾಡ್ತಿದ್ರಲ್ಲ, ನಾವು ಕೂಡ ಅವರು ಕೊಟ್ಟಿರ್ತಕ್ಕಂಥ ಭರವಸೆಗಳು ಏನು? ಮನೆಯ ಯಜಮಾನಿಗೆ 2,500 ರೂಪಾಯಿ, ತಿಂಗಳಿಗೆ 2,500 ರೂಪಾಯಿ. ಇಲ್ಲಿ 2,000ನೇ ಕೊಡ್ತಾಯಿಲ್ಲ. ತಿಂಗಳ 3 ತಿಂಗಳಿಗೂ 4 ತಿಂಗಳಿಗೆ 2,000 ಕೊಡ್ತಾರೆ. ಅದಕ್ಕೆ ಅದೇ ಖುಷಿಗೆ ಪಾಪ ಅವು ಎಂಜಾಯ್ ಮಾಡ್ಕೊಂಡಿರ್ತವೆ 2,000 ರೂಪಾಯಿಗೆ 3 ತಿಂಗಳಿಗೆ 4 ತಿಂಗಳಿಗೆ. ಆಮೇಲೆ 6 ಸಿಲಿಂಡ್ರು, ವರ್ಷಕ್ಕೆ 6 ಸಿಲಿಂಡ್ರ್ ಕೊಡ್ತಾರಂತೆ. ತುಂಬಿರೋ ಕೊಡ್ತಾವ, ಖಾಲಿ ಕೊಡ್ತಾರೋ ಹೇಳಿಲ್ಲ ಅವರು. ನಾನು ತುಂಬಿರೋದು ಕೊಡುತ್ತೇನೆ ಅಂತ ಹೇಳಿ ಇಲ್ಲಿ ಭಾಷಣ ಮಾಡಿಲ್ಲ. ವರ್ಷಕ್ಕೆ 6 ಸಿಲಿಂಡರ್ ಅಂತ ಹೇಳಿದ್ದಾರೆ. ಆಮೇಲೆ ಮದುವೆಗೆ 8 ಗ್ರಾಮು ಚಿನ್ನ ಕೊಡ್ತಾರಂತೆ, ಒಂದು ರೇಷ್ಮೆ ಸೀರೆ ಕೊಡ್ತಾರಂತೆ. ಇದು ಸಾಧ್ಯನಾ? ಇವಾಗ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳು ಮೊನ್ನೆ ಚಿನ್ನನೇ ತಗೋಬೇಡ್ರಿ 1 ವರ್ಷ ಅಂತ ಹೇಳವ್ರೆ. ಇವ್ರು ನೋಡಿದ್ರೆ ಏನು ಹೊಸಿ ಮದುವೆ ಆಯ್ತವ, ವರ್ಷ ತಿಂಗಳ ಒಂದು ಮದುವೆಗೆ 8 ಗ್ರಾಮು ಚಿನ್ನ, ಒಂದು ರೇಷ್ಮೆ ಸೀರೆ. ಇದು ಯಾರು ದುಡ್ಡಲ್ಲಿ ಕೊಡ್ತಾರೆ? ಇದು ಯಾರು? ಇವ್ರು ಸ್ವಂತ ದುಡ್ಡ? ಇವ್ರೇನೋ ಸಂಪಾದನೆ ಮಾಡ್ತಾರಾ? ಸಾರ್ವಜನಿಕರ ತರಗಣತಾನೆ. ಆಮೇಲೆ ಪುಕ್ಸಟ್ಟೆ ಬಸ್ಸು ಮಾಮೂಲಿ ನಮ್ಮ ಕರ್ನಾಟಕದಲ್ಲಿ ಬಿಟ್ಟಾರಲ್ಲ, ಸ್ತ್ರೀಶಕ್ತಿ ಯೋಜನೆ, ಅದು ಮಹಿಳೆಯರಿಗೆ ಪುಕ್ಸಟ್ಟೆ ಬಸ್, ಅದು ಕೂಡ ಅವ್ರು ಇರೋವರೆಗೂ. ಆಮೇಲೆ ನೆಕ್ಸ್ಟು ಮಹಿಳಾ ಸಂಘಟನೆಗಳು ಇರ್ತಾವಲ್ಲ, ಮಹಿಳಾ ಸಂಘಟನೆಗಳು ಏನೇನೋ ಕೆಲಸ, ಪಾಪ ಅವರಿಗೆ ಅದೇ ಕೆಲಸನೇ. ಅವ್ರಿಗೆ 5 ಲಕ್ಷದವರೆಗೆ ಬಡ್ಡಿ ರಹಿತ ಸಾಲ. ಅದು ಅವ್ರು ಏನಾರು ಮಾಡ್ಕೊಳ್ಳಿ, ಒಟ್ಟು ಸಾಲ ಅವರಿಗೆ. ಅವರು ಆ ಸಾಲ ತಗೊಂಡು ಏನಾರ ಮಾಡ್ಕೊಳ್ಳಿ, ಅವ್ರಿಗೆ ಒಟ್ಟು 5 ಲಕ್ಷ ಸಾಲ ಮಹಿಳಾ ಸಂಘಟನೆ ಅವರಿಗೆ, ಬಡ್ಡಿ ಇಲ್ದಂಗೆ. ಆಮೇಲೆ ಮಕ್ಕಳ ಶಿಕ್ಷಣಕ್ಕೆ ವರ್ಷಕ್ಕೆ 15,000 ರೂಪಾಯಿ. ಯಾಕೆ ಗೌರ್ಮೆಂಟ್ ಸ್ಕೂಲ್ ಪ್ರೈವೇಟ್ ಸ್ಕೂಲ್ ಮುಚ್ಚಿಬಿಟ್ಟು ಗೌರ್ಮೆಂಟ್ ಸ್ಕೂಲೇ ಓಪನ್ ಮಾಡ್ಬೋದಲ್ಲ, ಇದಕ್ಕೆ ಯಾಕೆ ಇವ್ರಿಗೆ ಯಾಕೆ 15,000 ಕೊಡಬೇಕಿದು? ಆಮೇಲೆ ಪ್ರತಿ ಮಗು ಹುಟ್ಟುತ್ತಲ್ಲ, ಒಂದು ಉಂಗ್ರಂತೆ, ಒಂದು ಮಗು ಹುಟ್ಟುತ್ತಲ್ಲ, ಒಂದು ಮಗುಗೆ ಒಂದು ಉಂಗುರು ಆಸ್ಪತ್ರೆಯಲ್ಲಿ. ಏನು ಹೊಸಿ ಹುಡ್ತಾವ ದಿನ? ಅಯ್ಯಪ್ಪ ಭಯಂಕರ ಹುಡ್ತಾವೆ. ಅವಕ್ಕೆಲ್ಲ ಚಿನ್ನ ಬಂಗಾರ ಕೊಟ್ಕೊಂತ ಕುಂದಿರ್ತತಾ. ಆಮೇಲೆ ನೆಕ್ಸ್ಟು ರೇಷನ್ ಅಂಗಡಿಗಳು, ಶಾಲೆ ಕಾಲೇಜುಗಳಲ್ಲಿ ಉಚಿತ ಸ್ಯಾನಿಟರಿ ಪ್ಯಾಡ್ ಕೊಡ್ತಾರಂತೆ, ಅದು ಕೊಟ್ಕೊಳ್ಳಿ. ಆಮೇಲೆ ಮಾಮೂಲಿ ಕರೆಂಟು ನೀರು ಫ್ರೀ. ನಮ್ಮ ಕರ್ನಾಟಕದಲ್ಲಿ ನೀರು ಫ್ರೀ ಇಲ್ಲ, ಕರೆಂಟ್ ಫ್ರೀ ಇದೆ. ನೀರು ಮಾತ್ರ ಫ್ರೀ ಕೇಳೋಂಗಿಲ್ಲ. ನೀರು ಫ್ರೀ ಕೇಳ್ಬಿಟ್ರೆ ಅಷ್ಟೇ, ಮತ್ತೆ ಮಕ್ಕಳು ಕಳಿಸ್ಬಿಡ್ತಾರೆ ಬೇರೆ ಕಡೆ. ಆಮೇಲೆ ರೈತರಿಗೆ ಏನಿಲ್ಲ ರೀ, ರೈತರಿಗಂತೂ ಏನು ಘೋಷಣೆಗಳೇ ಇಲ್ಲ. ರೈತರಿಗೆ ಉಚಿತ ಏನಿಲ್ಲ, ನಿಮಗೆ ಒಳ್ಳೆ ಬೆಲೆಗೆ ಒಳ್ಳೆ ರೇಟ್ ಕೊಡಿಸ್ತೀವಿ, ಏನಿಲ್ಲ. ಯಾಕಂದ್ರೆ ತಮಿಳ್ನಾಡವ್ರು ಕರ್ನಾಟಕ ತಗೊಂಬಂದು ಮಾರ್ತಾರಲ್ವಾ, ಅವ್ರಿಗೇನಿಲ್ಲ. ಆಮೇಲೆ ನೆಕ್ಸ್ಟು ಪದವೀಧರರಿಗೆ 4,000 ರೂಪಾಯಿ ಅಂತೆ ವರ್ಷಕ್ಕೆ. ಇಲ್ಲಿ 3,000ನೇ ಕೊಡ್ತಾಯಿಲ್ಲ ನಮ್ಮ ಕರ್ನಾಟಕದಲ್ಲಿ. 3,000ನೇ ಕೊಡೋಕೆ ಆಯ್ತಾಯಿಲ್ಲ. ಇನ್ನು ಅವ್ರು ಕೊಟ್ಟಾರಾ? ಇಲ್ಲ, ಕೊಟ್ಕೊಳ್ಳಿ. ನಮ್ಮದೇನಲ್ಲಪ್ಪ, ಅವ್ರ ದುಡ್ಡು, ತಮಿಳ್ನಾಡು ದುಡ್ಡು. ಆಮೇಲೆ 5 ಲಕ್ಷ ಇಂಟರ್ನೆಟ್ ಅಂತ ಅವಕಾಶ ಅಂತೆ. ಇದನ್ನು ಹೆಂಗೆ ಕೊಡ್ತಾರೋ ಗೊತ್ತಿಲ್ಲ. ಆಮೇಲೆ ನೆಕ್ಸ್ಟು 5 ಲಕ್ಷ ಹೊಸ ಸರ್ಕಾರಿ ಉದ್ಯೋಗ ಅಂತ, 5 ಲಕ್ಷ ಮಾಡಲಿ, ಒಳ್ಳೆಯದು. ಅದು ಸೂಪರ್, ಅದು ಒಳ್ಳೆಯದೇ. ಆಮೇಲೆ 20 ಲಕ್ಷದವರೆಗೆ ಅಡಮಾನ ರಹಿತ ಶಿಕ್ಷಣ ಸಾಲ. 20 ಲಕ್ಷ ಫ್ರೀ ಸಾಲ, ಶಿಕ್ಷಣ ಸಾಲ ಕೊಡ್ತಾರೆ. ಅವನು ಕೆಲಸಕ್ಕೆ ಸೇರ್ಕೊಂಡ್ಮೇಲೆ ತೀರಿಸ್ಬೇಕು ಅದನ್ನು. ಆಮೇಲೆ ಉಚಿತ AI ಶಿಕ್ಷಣ ಕೋಚಿಂಗ್ ಅಂತೆ, ಅದನ್ನು ಪರೀಕ್ಷೆಗಳು ಅದು ಒಂದು ಮಾಡ್ತಾರೆ, ಮಾಡಲಿ, ಅದು ಒಳ್ಳೆಯದೇ. ಮತ್ತು ಇವೆಲ್ಲ ಏನು 2,500 ಸಿಲಿಂಡ್ರು, ಈ ಬಂಗಾರ, ಈ ಬಸ್ಸು, ಈ ಏನೋ ಸಾಲ, ಕರೆಂಟು, ನೀರು, ಇದು ಸ್ವಲ್ಪ ಕಡಿಮೆ ಮಾಡಬೇಕಿದು. ಯಾಕಂದರೆ
ಎಲ್ಲ ಬರ್ಬತ್ತ ಆಗ್ಬಿಡ್ತೈತೆ ಒಂದೊಂದು ಸತಿ ಈ ಥರ ಎಲ್ಲ ಕೊಟ್ಕೊಂಡು ಕೂತ್ಕೊಂಡ್ರೆ. ಕೊಡಲಿ, ಒಳ್ಳೆ ಕೆಲಸ ಮಾಡಲಿ, ಒಳ್ಳೆ ಆರೋಗ್ಯ ಕೊಡಲಿ, ಒಳ್ಳೆ ರಸ್ತೆಗಳು ಕೊಡಲಿ, ಒಳ್ಳೆ ದೊಡ್ಡ ದೊಡ್ಡ ಕಾರ್ಖಾನೆಗಳು ಬೇಕಾದ್ರೆ ಓಪನ್ ಮಾಡ್ಕೊಳ್ಳಿ, ಒಳ್ಳೆ ಸರ್ಕಾರಿ ಶಾಲೆಗಳು ಓಪನ್ ಮಾಡಲಿ, ಸರ್ಕಾರಿ ಆಸ್ಪತ್ರೆಗಳು ದೊಡ್ಡ ಹೈಟೆಕ್ ಮಾಡಲಿ. ಅದು ಬಿಟ್ಬಿಟ್ಟು ಇವರು ಇನ್ಶೂರೆನ್ಸ್ ಮಾಡ್ಕೊಂಡು ಅದು ಮಾಡ್ಕೊಂಡು ಇದು ಮಾಡ್ಕೊಂಡು ಪುಷಟೆ ಕುತ್ಕೊಂಡ್ರೆ ಯಾವ ದೇಶ ಉದ್ಧಾರ ಆಯ್ತವೆ? ಬೇರೆ ದೇಶದಲ್ಲಿ ಹಿಂಗೆ ಕೊಟ್ಟಾರಾ? ಬೇರೆ ದೇಶಗಳು ಎಷ್ಟೊಂದು ಇಂಪ್ರೂವ್ಮೆಂಟ್ ಆಗಿದ್ದಾವೆ, ಎಂತೆಂಥ ಫೆಸಿಲಿಟಿಗಳಿದ್ದಾವೆ ಆ ದೇಶದಲ್ಲಿ. ಆ ದೇಶದವರು ಇದೇ ಥರ ಪುಷಟೆ ಕೊಟ್ಟಾರಾ? ಆ ಜನಗಳು ಹಂಗೆ ಕೇಳ್ತಾರಾ, ಈ ಥರ ಕೊಡ್ರಿ, ನಮಗೆ ಸಿಲಿಂಡ್ರ್ ಕೊಡ್ರಿ, ಚಿನ್ನ ಕೊಡ್ರಿ, ಸೀರೆ ಕೊಡಿ ಅಂದರೆ ಒಂದು ಸೀರೆ ಕೊಡ್ಸೋಕ್ಕೂ ಯೋಗ್ಯತೆ ಇಲ್ಲ ತಂದೆ ತಾಯಿದ್ರಿಗೆ. ಆ ಮದುವೆ ಮಾಡ್ಕೊಳ್ಳೋನಿಗೂ ಒಂದು ಸೀರೆ ಕೊಡ್ಸೋಕ್ಕಾಗಲ್ವಾ? ಇವತ್ತು ಎಂಥ ಪರಿಸ್ಥಿತಿ ಅಂದರೆ, ಒಂದು ಬಡವ ಎಲ್ಲರ ಯಾವ್ದಾರು ಒಂದು ಹುಡುಗಿನ ಕರ್ಕೊಂಡು ಹೋಗ್ಬಿಟ್ರೆ ಅವನ ಕೈಲಿ 1 ಗ್ರಾಮ್ ತಾಳಿ ತಕ್ಷಣ ಮದುವೆ ಆಗಲ್ಲ ಇವತ್ತು. ಆ ಮಟ್ಟಕ್ಕೆ ಇವತ್ತು ತಾಳಿ 10,000 20,000 ಆಗೈತೆ ಒಂದು 10 ಗ್ರಾಮ್ಗೆ. ಇನ್ನು ಅವನ ಪಾಪ ಅವನು ಬಡವ ಚಿನ್ನನೂ ತಗೊಳಕ್ಕಾಗಲ್ಲ, ಆ ಮಟ್ಟಕ್ಕಾಗಿದೆ. ಇವೆಲ್ಲ ಬಿಟ್ಟರೆ ಒಳ್ಳೆಯದು. ಆಯಿತು, ಕೊಟ್ಕೊಳ್ಳಿ, ನಿಮ್ಮಿಷ್ಟ, ಏನು ಮಾಡೋಕ್ಕಾಗಲ್ಲ. ನಾವೇನು ಬೇಡ ಅಂದರೆ ಬಿಟ್ಬಿಡ್ತಾರಾ? ನೋಡೋಣ ಎಷ್ಟು ದಿನ ಕೊಡ್ತಾರೆ. ನಾವು ಕರ್ನಾಟಕದಲ್ಲಿ ಆಲ್ರೆಡಿ ನೋಡ್ತಾ ಇದ್ದೀವಲ್ಲ, ಮುಂದಿನ ದಿವಸದಲ್ಲಿ ಅಲ್ಲಿಗೆ ಗೊತ್ತಾಗುತ್ತೆ. ತಮಿಳ್ನಾಡಲ್ಲಿ ಯಾವುದೇ ಕಾರಣಕ್ಕೂ ತಮಿಳ್ನಾಡವರು ಒಳ್ಳೆ ಅಭಿವೃದ್ಧಿಗಂತೂ ಓಟ್ ಹಾಕಿಲ್ಲ. ನಮಸ್ಕಾರ. ಜೈ ಕರ್ನಾಟಕ ಮಾತೆ.